ಮಹಾಗಣಾಧಿಪತಯೇ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಹೇಮಾಡ ಪಂಥ ವಿರಚಿತ ಶ್ರೀ ಸಾಯಿ ಸಚ್ಚರಿತೆ. ಸದಾ ನಿಂಬವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಸ್ರಾವಿಣಂ ತೇಕ್ತಮಪ್ಯಮೃತಂ ತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 35. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನು ಆಕಾರವುಳ್ಳವನೆಂದು ನಿರಾಕಾರನೆಂದು ಕೆಲವರು ಹೇಳಿದ್ದಾರೆ. ಸಂತರು ಸಾಮಾನ್ಯ ಮಾನವರಿಗಿಂತ ಶ್ರೇಷ್ಠರಲ್ಲ ಎಂದು ವಾದಿಸುವ ಮಂದಿಯೂ ಇದ್ದಾರೆ. ಹಾಗಾದರೆ ನಾವು ಸಂತರಿಗೆ ಏಕೆ ನಮಸ್ಕರಿಸಬೇಕು? ಏಕೆ ದಕ್ಷಿಣೆ ನೀಡಬೇಕು? ಶ್ರೀ ಸಾಯಿನಾಥರು ಭಕ್ತರನ್ನು ದಕ್ಷಿಣೆ ಬೇಡಿದಾಗ ಆಕ್ಷೇಪಣೆ ಮಾಡಿದವರೂ ಇದ್ದಾರೆ. ಇದರ ಬಗ್ಗೆ ಒಂದು ಪ್ರಸಂಗ ಹೀಗಿದೆ. ಕಾಕಾ ಮಹಾಜನಿ ಅವರಿಗೆ ಆಪ್ತ ಮಿತ್ರರೊಬ್ಬರಿದ್ದರು. ಅವರು ವಿಗ್ರಹ ಪೂಜೆಯನ್ನು ನಂಬುತ್ತಿರಲಿಲ್ಲ. ಬಾಬಾ ಅವರಿಗೇಕೆ ನಮಸ್ಕರಿಸಬೇಕು, ದಕ್ಷಿಣೆ ನೀಡಬೇಕು ಎಂದೆಲ್ಲ ವಾದಿಸುತ್ತಿದ್ದರು. ಒಮ್ಮೆ ಮಹಾಜನಿ ಅವರ ಆಗ್ರಹದ ಮೇರೆಗೆ ಶಿರಡಿಗೆ ಹೊರಟರು. ಮಾರನೆಯ ಬೆಳಗಿನಲ್ಲಿ ಮಸೀದಿಗೆ ಹೋದಾಗ ಬಾಬಾ ಅವರೇ ಬಂದು ಬನ್ನಿ ರಾಯರೇ ಎಂದರು. ಅವರ ಧ್ವನಿ ಆ ಮಿತ್ರರ ತಂದೆಯದ್ದನ್ನೇ ಹೋಲುತ್ತಿತ್ತು. ಅವರಿಗೆ ತಮ್ಮ ಎಲ್ಲ ನಂಬಿಕೆ ಹಠಗಳೆಲ್ಲ ಮರೆತು ತಮ್ಮ ಅರಿವಿಲ್ಲದಂತೆ ಬಾಬಾ ಅವರ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡಿದರು. ಮಹಾಜನಿ ಅವರನ್ನು ಶ್ರೀ ಸಾಯಿನಾಥರು ದಕ್ಷಿಣೆ ಬೇಡಿದರು. ಆದರೆ ಅವರ ಮಿತ್ರರನ್ನು ಕೇಳಲೇ ಇಲ್ಲ. ಅವರಿಗೆ ಆಶ್ಚರ್ಯವಾಯಿತು. ಕೊನೆಗೆ ಧೈರ್ಯ ಮಾಡಿ ನಾನು ದಕ್ಷಿಣೆ ಕೊಡಬೇಕೇ ಎಂದು ಕೇಳಿದರು. ಆಗ ಬಾಬಾ ನಸುನಕ್ಕು, ನಿನಗೆ ದಕ್ಷಿಣೆ ಕೊಡಲು ಮನಸ್ಸಿರಲಿಲ್ಲ, ನಿನಗೆ ಕೊಡಬೇಕು ಎನಿಸಿದರೆ ಕೊಡು ಎಂದರು. ಆಗ ಅವರು 17 ರೂಪಾಯಿ ದಕ್ಷಿಣೆ ಬಾಬಾ ಅವರಿಗೆ ಅರ್ಪಿಸಿದರು. ಆಗ ಅವರು ಹೊರಡಲು ಅನುಮತಿ ನೀಡಿದರು. ಶಿರಡಿಯಿಂದ ಮುಂಬಯಿಯ ತಮ್ಮ ಮನೆಗೆ ಬಂದಾಗ ಕಿಟಕಿ ಬಾಗಿಲನ್ನು ತೆರೆದರು. 2 ಗುಬ್ಬಿಗಳು ಸತ್ತು ಬಿದ್ದಿದ್ದವು. 3ನೇ ಗುಬ್ಬಿ ಹಾರಿ ಹೋಯಿತು. ಈ ಮುಗ್ಧ ಪಕ್ಷಿಯನ್ನು ರಕ್ಷಲೆಂದೇ ಬಾಬಾ ತಮ್ಮನ್ನು ಮನೆಗೆ ಕಳಿಸಿರಬೇಕೆಂದು ಅವರು ಭಾವಿಸಿದರು. ಕಾಕಾ ಮಹಾಜನಿಯವರು ಮತ್ತು ಕಂಪನಿಯ ಮಾಲೀಕರು ವಕೀಲರೂ ಆಗಿದ್ದ ಧರ್ಮಸಿ ಜೇಠ್ ಬಾಯಿ ಅವರು ಸಹ ಆಗಾಗ್ಗೆ ಶಿರಡಿಗೆ ಹೋಗಿ ಬರುತ್ತಿದ್ದರು. ಒಮ್ಮೆ ಹೋಳಿ ಸಮಯದಲ್ಲಿ ಮಹಾಜನಿ, ಧರ್ಮಸಿ ಹಾಗೂ ಇನ್ನೊಬ್ಬರು ಶಿರಡಿಗೆ ಹೊರಟರು. ಅವರು ಬಾಬಾ ಅವರಿಗೆ ಅರ್ಪಿಸಲು 2 ಸೇರು ದ್ರಾಕ್ಷಿ ತಂದಿದ್ದರು. ಮಸೀದಿ ತಲುಪಿದಾಗ ತರ್ಕಡೆ ಅವರು ಇಲ್ಲಿಗೇಕೆ ಬಂದಿರಿ ಎಂದಾಗ ದರ್ಶನಕ್ಕೆ ಎಂದರು. ಕಾಕಾ ಅವರು ತಾವು ತಂದ ದ್ರಾಕ್ಷಿಯನ್ನು ಬಾಬಾ ಅವರಿಗೆ ಕೊಡಲು ಇಚ್ಛಿಸಿದರು. ಅವರಿಗೆ ದ್ರಾಕ್ಷಿಯನ್ನು ತೊಳೆಯದೇ ತಿನ್ನಲು ಇಷ್ಟವಿರಲಿಲ್ಲ. ಆದರೆ ಹಾಗೆ ಮಾಡಲು ಧೈರ್ಯವೂ ಇರಲಿಲ್ಲ. ಸುಮ್ಮನೆ ಹಣ್ಣುಗಳನ್ನು ಕೈಯಲ್ಲಿಟ್ಟುಕೊಂಡು ಕುಳಿತರು. ಬಾಬಾ ತಿನ್ನಲು ಹೇಳಿದಾಗ ತಿನ್ನಲೇಬೇಕಾಯಿತು. ಬಾಬಾ ಸರ್ವಾಂತರ್ಯಾಮಿಗಳಾಗಿದ್ದಾರೆ. ಅವರಿಗೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ತಿಳಿಯದೆ ಹೀಗೆಂದು ಮನದಲ್ಲಿ ಅಂದುಕೊಳ್ಳುವಾಗಲೇ ಬಾಬಾ ಅವರಿಗೆ ತಿನ್ನಲು ಮತ್ತಷ್ಟು ಹಣ್ಣು ನೀಡಿದರು. ಅವರು ತಿಂದ ಹಣ್ಣುಗಳಲ್ಲಿ ಬೀಜವೇ ಇರಲಿಲ್ಲ. ಬೀಜವಿದ್ದ ದ್ರಾಕ್ಷಿ ಬಾಬಾ ಅವರ ಶಕ್ತಿಯಿಂದ ಬೀಜವಿಲ್ಲದೆ ಹೋಯಿತು. ಶ್ಯಾಮ ಅವರು ಠಕ್ಕರ ಅವರನ್ನು ಇವರು ಕಾಕಾ ಅವರ ಮಾಲೀಕರು ಎಂದು ಪರಿಚಯ ಮಾಡಿಸಿದರು. ಇವನೆಂತಹ ಮಾಲೀಕ, ಅವನಿಗೆ ಬೇರೆ ಯಜಮಾನನಿದ್ದಾನೆ ಎಂದು ಬಾಬಾ ನುಡಿದಾಗ ಠಕ್ಕರ್ ಧರ್ಮಸಿ ಅವರು ಭಕ್ತಿಯಿಂದ ಅವರಿಗೆ ನಮಸ್ಕರಿಸಿದರು. ಬಾಬಾ ಅವರು ಕಾಕಾ ಅವರಿಗೆ ಠಕ್ಕರ್ ಅವರ ಜೊತೆಯಲ್ಲಿ ವಾಪಸ್ಸಾಗುವಂತೆ ಹೇಳಿದರು. ಕಾಕಾ ಅವರಿಂದ 15 ರೂಪಾಯಿ ದಕ್ಷಿಣೆ ಕೇಳಿದರು. ನಾನು ಯಾರಿಂದಲಾದರೂ 1 ರೂಪಾಯಿ ಪಡೆದರೆ ಅದಕ್ಕೆ 10 ಪಟ್ಟು ಅವರಿಗೆ ನೀಡಬೇಕಾಗುತ್ತದೆ. ಮನಸ್ಸನ್ನು ಒಂದೇ ಕಡೆ ಇಡು, ನಂಬು ಎಂದು ಸಾಯಿನಾಥರು ಆಶೀರ್ವದಿಸಿ ಅವರನ್ನು ಕಳುಹಿಸಿದರು. ಬಾಬಾ ಶಿರಡಿಯಲ್ಲಿ ನಡೆದಾಡುತ್ತಿದ್ದ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸುತ್ತಿದ್ದ ನೇವಾಸಕರ್ ಎಂಬ ಭಕ್ತನಿದ್ದನು. ಆತನು ತಾನು ಬೆಳೆದ ಧಾನ್ಯವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸಿ ಅವರು ನೀಡಿದ ಧಾನ್ಯವನ್ನು ಸಂಸಾರ ನಿರ್ವಹಣೆಗೆ ಬಳಸುತ್ತಿದ್ದನು. ಇದನ್ನು ತನ್ನ ಮರಣದ ನಂತರ ಮಗನೂ ಬಹುಕಾಲ ಅನುಸರಿಸಿದನು. ಇದರಿಂದ ಆತನ ಕುಟುಂಬಕ್ಕೆ ಒಳಿತಾಯಿತು. ಶಿರಡಿಯಲ್ಲಿ ರಘು ಪಾಟೀಲ್ ಎಂಬವರಿದ್ದರು. ಅವರು ಒಮ್ಮೆ
ನೇವಾಸಕ್ಕೆ ಹೋಗಿದ್ದರು. ಅಲ್ಲಿ ಬಾಳಾಜಿ ಪಾಟೀಲರ ದನದ ಕೊಟ್ಟಿಗೆಯಲ್ಲಿ ಸರ್ಪವೊಂದು ಬುಸುಗುಡುತ್ತಿತ್ತು. ಎಲ್ಲರಿಗೂ ಗಾಬರಿಯಾಯಿತು. ಆದರೆ ಬಾಳಾಜಿಯವರು ಮಾತ್ರ ಇದು ಸರ್ಪರೂಪಿ ಬಾಬಾ ಎಂದೇ ನಂಬಿ, ಸ್ವಾಮಿ, ಹೆದರಿಸುವಿರೇಕೆ, ಈ ಹಾಲನ್ನು ಸ್ವೀಕರಿಸಿ ಎಂದು ಹೇಳಿ ಅಲ್ಲಿಯೇ ನಿಂತರು. ಸ್ವಲ್ಪ ಸಮಯದ ನಂತರ ಆ ಸರ್ಪವು ಹಾಲನ್ನು ಶಾಂತಿಯಿಂದ ಕುಡಿದು ಮಾಯವಾಯಿತು. ಬಾಳಾಜಿಯವರ ಕುಟುಂಬಕ್ಕೆ ಬಾಬಾ ವಿಶೇಷ ಆಶೀರ್ವಾದ ನೀಡಿ ಹರಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 35ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.